ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಆಶಾ. ಬನ್ನಿ ಇವತ್ತು ಸಿಂಪಲ್ಲಾಗಿ ಕೇಸರಿಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಸ್ವಲ್ಪ ದಪ್ಪದಾಗಿ ಹರಳುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಈ ಥರ ಆದರೆ ಸಾಕು. ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ 1 ಲೋಟ ರವೆ, ಸಣ್ಣ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಒಂದು 5 ನಿಮಿಷ ಹುರ್ಕೋಬೇಕು. ಕೇಸರಿಬಾತ್ ಮಾಡೋದು ತುಂಬ ಕಷ್ಟ ಏನಿಲ್ಲ, ತುಂಬಾ ಸುಲಭ ಇದೆ. ಒಂದು ಸತಿ ನೋಡಿಕೊಂಡ್ರೆ ಬಂದ್ಬಿಡುತ್ತೆ. ಇವಾಗ ಇದಾಗಿದೆ. ಇದನ್ನು ರವೆನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ 1 ಲೋಟ ರವೆ ತೊಗೊಂಡಿದ್ದಲ್ವಾ, ಸೊ ಡಬಲ್ ಅಂದರೆ 2 ಲೋಟ ನೀರನ್ನ ತಗೊಳ್ಳಿ. ಆ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಅಥವಾ ಕೇಸರಿ, ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಕುದಿಯೋದಕ್ಕೆ ಬಿಡಿ. ನೀರು ಕುದ್ದ ನಂತರ ಅದಕ್ಕೆ ನಾವು ಹುರಿದು ಇಟ್ಕೊಂಡಿರ್ತೀವಲ್ಲ ರವೆ, ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ. ಕೈ ಆಡಬೇಕು, ಕೈ ನಿಲ್ಲಿಸಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಗಂಟಾಗಿಬಿಡುತ್ತೆ. ಇವಾಗ ನಾವು ಸಕ್ಕರೆನ ಹಾಕ್ಕೊಳ್ಬೇಕು. ಸಕ್ಕರೆ ಎಷ್ಟು ಹಾಕ್ಕೋಬೇಕು ಅಂದರೆ 1 ಲೋಟ ರವೆ ತೊಗೊಂಡಿದ್ರೆ 1 ಲೋಟ ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟು ಕರೆಕ್ಟಾಗಿರುತ್ತೆ. ಸಪ್ಪೇನೂ ಒಂದ್ಸಲ, ತುಂಬ ಸ್ವೀಟು ಒಂದ್ಸಲ ಕರೆಕ್ಟಾಗಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದು ಗೋಡಂಬಿ ದ್ರಾಕ್ಷಿ, ಅದನ್ನು ಆ್ಯಡ್ ಮಾಡಿ ಕೇಸರಿಬಾತ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.